ಅಕ್ಷರ ಅಭ್ಯಾಸದಲ್ಲಿ ತೊಡಗಿದ ಹೊಂಗಿರಣ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳಿಗೆ ಮೊದಲ ದೇಗುಲ ಶಾಲಾ ಕೊಠಡಿ. ಇಂತಹ ದೇಗುಲದಲ್ಲಿ ಮುಗ್ಧ ಮಕ್ಕಳು ಸಂಸ್ಕಾರ, ಸಂಸ್ಕೃತಿ ಹೀಗೆ ಉತ್ತಮ ನಡವಳಿಕೆ ಕಲಿಯುವ ವಿಶಿಷ್ಟವಾದ ಈ ದೇಗುಲದಲ್ಲಿ ನಿರಂತರವಾಗಿ ಅಕ್ಷರಾಭ್ಯಾಸ ನಡೆಯುತ್ತದೆ ಎಂದು ಹೊಂಗಿರಣ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿ ಡಿ ದಯಾನಂದ ಪ್ರಹ್ಲಾದ್ ಹೇಳಿದರು. ನಗರದ ಹೊಂಗಿರಣ ಇಂಟರ್ನ್ಯಾಷನಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಅಕ್ಷರ ಅಭ್ಯಾಸ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಅಕ್ಷರ ಅಭ್ಯಾಸ ಎಂಬುದು ಶಾಲಾ ಹಂತದಿಂದ ನಡೆಯಬೇಕು. ಮಠ ಮಾನ್ಯಗಳಿಗೆ ಹೋಗುವುದು ಒಂದು ಪದ್ಧತಿಯಾದರೆ ಶಾಲಾ ಹಂತದಲ್ಲಿ ನಿತ್ಯವೂ ಅಕ್ಷರ ಕಲಿಯುವ ದೇಗುಲದಲ್ಲಿ ನಿರಂತರ ಅಭ್ಯಾಸ ಶಾಶ್ವತವಾಗಿರುತ್ತದೆ ಎಂದರು. ಇನ್ನು ಸಂಸ್ಥೆಯ ಡಿಎನ್ ಶಿವಪ್ರಸಾದ್ ಮಾತನಾಡಿ, ಬಾಲ್ಯದಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಕಲಿಸುತ್ತೇವೆ ಎಂಬುದು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಕೇವಲ ಅಕ್ಷರ ಎಂಬುದು ಅಕ್ಷರ ಅಲ್ಲ, ಅದು ಬದಲಾಗಿ ಮನುಷ್ಯನಲ್ಲಿರುವುದು ಸಂತಸ ತಂದಿದೆ ಎಂದರು. ಮುಖ್ಯ ಶಿಕ್ಷಕ ಪ್ರಸಾದ್ ಮಾತನಾಡಿ, ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವುದು ಸರ್ವಶ್ರೇಷ್ಠವಾದ ಮಾಸ ಇದಾಗಿದೆ. ಅಕ್ಷರ ಅಭ್ಯಾಸದಲ್ಲಿ ಮೊದಲಿಗೆ ಗಣೇಶನ ನಮನ, ಸರಸ್ವತಿ ನಮನ, ಗುರು ನಮನ ಹೀಗೆ 3 ಹಂತದಲ್ಲಿ ಪೂಜೆ, ನಂತರ ಓಂ ನಮಃ ಶಿವಾಯ ಬರೆಯುವ ಬಾಲ್ಯದ ಮಗು ಉತ್ತಮ ಕಲಿಕೆಯಲ್ಲಿ ತೊಡಗುವ ದೃಢ ವಿಶ್ವಾಸವಿದೆ ಎಂದರು. ಇದೇ ಸಂದರ್ಭದಲ್ಲಿ ಸ್ವಾಮೀಜಿಯಾದ ಶ್ರೀ ಕುಮಾರಸ್ವಾಮಿ, ಶಾಲಾ ಶಿಕ್ಷಕರಾದ ಶೈಲಜಾ, ಶೋಭಾ, ಮಹದೇವ್, ಮಾಲಿನಿ, ಸಿದ್ದೇಶ್ ಇತರರು, ಮಕ್ಕಳು, ಪೋಷಕರು ಇದ್ದರು.